ತಾಲೂಕಿನ ಧುಮ್ಮವಾಡ ಗ್ರಾಮ ವಲಯದ ಅರಣ್ಯಾಧಿಕಾರಿ ಶಿವಾನಂದ ಎಂಬುವವರಿಗೆ ಶ್ರೀ ಸೇವಲಾಲ್ ಮಹಾರಾಜ ತಂಡದ ಮಾಲಾಧಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಗ್ನಿ ಪರೀಕ್ಷೆ ಮಾಡಿ ಸಾರ್ವಜನಿಕರಿಗೆ ಅನ್ನಪ್ರಸಾದ ಮಾಡುವ ಸಲುವಾಗಿ ಸಂಬಂಧ ಕಲಘಟಗಿ ಅರುಣ್ ಕುಮಾರ್ ಅಷ್ಟಗಿ ಅರಣ್ಯ ಇಲಾಖೆಯ ಆರ್ಎಫ್ಒ ಅನುಮತಿ ಪಡೆದು ಹಸರಂಬೆ ಪಕ್ಕ ಗಲಗಿನ ಗುಡ್ಡದಲ್ಲಿ ಬಿದ್ದಿರುವ ಒಣಕಟ್ಟಿಗೆ ಮಾಡಲು ತೆರಳುವ ಸಮಯದಲ್ಲಿ ಅರುಣ್ ಕುಮಾರ್ ಅಷ್ಟಗಿ ಅರಣ್ಯ ಇಲಾಖೆ ರೇಂಜರ್ ಇವರಿಗೆ ಮಾಲಾಧಾರಿಗಳು ಹೇಳಿದರೂ ಸಹಿತ ಅವಾಚ್ಯವಾಗಿ ಬೈಗುಳದಿಂದ ಬೈದಾಡಿ ಶಿಗಿಗಟ್ಟಿ ತಾಂಡಾದ ಶ್ರೀ ಸೇವಲಾಲ್ ಮಹಾರಾಜ ಮಾಲಾಧಾರಿಗಳು ಅಪಮಾನ ಖಂಡಿಸಿ ತಾಂಡಾದ ಮಾಲಾಧಾರಿಗಳು ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಅರುಣ್ ಕುಮಾರ್ ಅಷ್ಟಗಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ತಾಂಡಾದ ಬಂಜಾರ ಸಮಾಜದ ಮಾಲಾಧಾರಿಗಳು ಕಲಘಟಗಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಶೇಖಪ್ಪ ಲಮಾಣಿ ಸಮಾಜದ ಮುಖಂಡರು ಮಾಧ್ಯಮದವರೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭುಜಂಗ ಲಮಾಣಿ, ಪುನ್ನಪ್ಪ ಲಮಾಣಿ, ಪ್ರಕಾಶ್ ಲಮಾಣಿ, ಭೋಜಪ್ಪ ಲಮಾಣಿ, ಶಂಕರ್ ಲಮಾಣಿ ಮುಂತಾದವರಿದ್ದರು. ಸದಸ್ಯನಾಗಿ ಕರ್ನಾಟಕ ರಾಜ್ಯದ ನಿರ್ದೇಶಕನಾಗಿ ನಾನು ಈ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಇದ್ದೇನೆ. ಇದನ್ನು ಖಂಡನೀಯ ಮಾಡಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೆ ತಾವು ಎಲ್ಲರೂ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಅಧಿಕಾರ ಅವರ ನಿನ್ನೆ ಬಂದಿದ್ದು ನಿಜ. ಆ ಸೂಳೆ ಮಕ್ಕಳಿಗೆ ನಾನು ಹೋಗಲು ಹೇಳಿಲ್ಲ. ಆದರೆ ಆ ಸೂಳೆ ಮಕ್ಕಳು ಅಲ್ಲಿಗೆ ಕಟ್ಟಿಗೆ ತರಲು ಬಂದಿದ್ದಾಗ ಅಂತ ಸಮಸ್ತ ಮಾಲಾಧಾರಿಗಳಿಗೆ ಅಗತ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ನಡೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ. ಹಾಗೂ ಅಗತ್ಯ ಶಬ್ದ ಬಳಸಿದಂತ ಆರ್ಎಫ್ಒರವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದೆಲ್ಲ ಬಂಜಾರ ಸಮುದಾಯಕ್ಕೆ ನಿಂದಿಸಿದ ಆರೋಪಕ್ಕೆ ಏಕೆ ಬೇಕು ಮೇಲಾಧಿಕಾರಿಗಳಿಗೆ ತಿಳಿಸಿ ಇದನ್ನ ರಾಜ್ಯಾದ್ಯಂತವಾಗಿ ನಾವು ಇದನ್ನ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದ್ದೇವೆ.